ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು ಮಾಡುತ್ತಿರುವುದು ಕಿವಿಯ ತಮಟೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಒಂದು ಪ್ರಯೋಗದ ಮೂಲಕ ನೋಡೋಣ. ಒಂದು ಪ್ಲಾಸ್ಟಿಕ್ ಅಥವಾ ಟಿನ್ ಡಬ್ಬಿಯನ್ನು ತೆಗೆದುಕೊಳ್ಳಿ. ನಾನು ಪ್ಲಾಸ್ಟಿಕ್ ಡಬ್ಬಿಯನ್ನು ತೆಗೆದುಕೊಂಡಿದ್ದೇನೆ. ಅದರ ತುದಿಯನ್ನು ಕತ್ತರಿಸಿದ ಒಂದು ತುದಿಯ ಹಿಗ್ಗಿಸಿದ ರಬ್ಬರ್ ಬಲೂನಿಂದ ಒಂದು ಚೂರನ್ನು ಮುಚ್ಚಿ ಮತ್ತು ರಬ್ಬರ್ ಬ್ಯಾಂಡಿನಿಂದ ಬಿಗಿಗೊಳಿಸಿ. ಈಗ ಹಿಗ್ಗಿಸಿದ ರಬ್ಬರ್ ಬಲೂನಿನ ಮೇಲೆ 4-5 ಒಣಗಿದ ಕಾಳುಗಳನ್ನು ಇರಿಸಿ. ಈಗ ನಿಮ್ಮ ಗೆಳೆಯನಿಗೆ ಮುಚ್ಚಳ ತೆರೆದ ಡಬ್ಬಿಯನ್ನು ಮೂಲಕ ಹುರ್ರೇ ಹುರ್ರೇ ಎಂದು ಕೂಗಲು ತಿಳಿಸಿ. ಕಾಳುಗಳಿಗೆ ಏನಾಗುತ್ತದೆ ಎಂಬುದನ್ನು ಗಮನಿಸಿ. ಕಾಳುಗಳು ಮೇಲಕ್ಕೆ ಪುಟಿಯುತ್ತವೆ. ಕಿವಿಯ ತಮಟೆಯು ಬಿಗಿಯಾಗಿ ಎಳೆದ ರಬ್ಬರ್ ಹಾಳೆಯಂತಿದೆ. ಶಬ್ದ ಕಂಪನಗಳು ಕಿವಿಯ ತಮಟೆಯನ್ನು ಕಂಪಿಸುವಂತೆ ಮಾಡುತ್ತವೆ. ಕಿವಿಯ ತಮಟೆಯು ಈ ಕಂಪನಗಳನ್ನು ಒಳಕಿವಿಗೆ ವರ್ಗಾಯಿಸುತ್ತದೆ. ಅಲ್ಲಿಂದ ಸಂಕೇತಗಳು ಮೆದುಳಿಗೆ ರವಾನೆಯಾಗುತ್ತವೆ. ಈ ರೀತಿಯಾಗಿ ನಾವು ಶಬ್ದವನ್ನು ಕೇಳಿಸಿಕೊಳ್ಳುತ್ತೇವೆ. ಇದೇ ನಮ್ಮ ಕಿವಿಯ ತಮಟೆಯ ಕಾರ್ಯವಾಗಿದೆ.